ಶೈಕ್ಷಣಿಕ ಪ್ರಗತಿಯಿಂದ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ. ರಾಜು ಕಾಗೆ. ಕ್ಷೇತ್ರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ಕಾಗವಾಡ ಕ್ಷೇತ್ರದ ಜನತೆ ಸರ್ಕಾರ ನೀಡುವ ಅನುದಾನವನ್ನು ಗುಡಿ ಗುಂಡಾರ ನಿರ್ಮಾಣಕ್ಕೆ ಬಳಸುವುದಕ್ಕಿಂತ ಶಿಕ್ಷಣ, ಆರೋಗ್ಯ ಕ್ಷೇತ್ರದಲ್ಲಿ ಬಳಸಿಕೊಳ್ಳಬೇಕು. ಶೈಕ್ಷಣಿಕ ಪ್ರಗತಿಯೊಂದಾದರೆ ಪ್ರತಿ ಕ್ಷೇತ್ರದಲ್ಲಿಯೂ ಪ್ರಗತಿ ಕಾಣಲು ಸಾಧ್ಯವಿದೆ ಎಂದು ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿದ್ದಾರೆ. ಒಬ್ಬ ಸಮಾಜದಲ್ಲಿ ಬಡವರು ಮಕ್ಕಳು ಸಹಿತ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ಅವರಿಗೆ ಮುಂದಿನ ಭವಿಷ್ಯದಲ್ಲಿ ಅನುಕೂಲ ಆಗುವ ದೃಷ್ಟಿಕೋನದಿಂದ ಮೊದಲೆಲ್ಲ ಒಂದು ತಾಲೂಕಾಗಿ ಒಂದು ಅಥವಾ ಎಲ್ಲಿಯೋ ಒಂದು ವಸತಿ ಶಾಲೆಗಳು ಇರ್ತಿದ್ದವು. ಈ ಪ್ರತಿಯೊಂದು ಊರಿಗೆ ಒಂದು ವಸತಿ ಶಾಲೆಗಳನ್ನ ತೆಗೆದು ಮೊರಾರ್ಜಿ ಶಾಲೆ ಇಲ್ಲೇ ಏನಾಪುರಕ್ಕೂ ಪ್ರಾರಂಭ ಮಾಡಿದ್ದೀವಿ, ಇಲ್ಲಿಯೂ ಪ್ರಾರಂಭ ಮಾಡಿದ್ದೀವಿ. ಇವೆಲ್ಲ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಇದು ಇಲ್ಲಿ ಮದಮಾವಿ ಅಂತ ಹೆಸರಿತ್ತೆ. ನಿಜವಾಗಿ ನೋಡಿದ್ರೆ ಕೌಲುಗುಡ್ಡ ಆಗಬೇಕು. ಅದು ಇಲ್ಲಿ ಈ ಭಾಗದಲ್ಲಿ ಮಕ್ಕಳಿಗೆ ಅನುಕೂಲ ಆಗುತ್ತದ್ರಿಂದ ಇದು ಇವತ್ತಿನ ದಿವಸ 17 ಕೋಟಿ ವೆಚ್ಚದಿಂದ ಇವತ್ತು ಇಲ್ಲಿ ಸರ್ಕಾರವು 8 ಎಕರೆ ಜಾಗವನ್ನು ಅದಕ್ಕೆ ಅಪ್ರೂವಲ್ ಮಾಡೈತಿ. ಅದಕ್ಕೆ ಟೈಮ್ ಬಾಂಡ್ ಹಾಕಿ ಕೊಟ್ಟಿದ್ದಾರೆ. ಹಾಗೆ ತ್ವರಿತವಾಗಿ ಒಂದು 8-9 ತಿಂಗಳಲ್ಲಿ ಆ ಕಟ್ಟಡ ಮುಗಿದು ಲೋಕಾರ್ಪಣೆ ಆದ ನಂತರ ಎಲ್ಲ ಮಕ್ಕಳಿಗೆ ಅನುಕೂಲ ಆಗಬೇಕು. 250 ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಒಂದು ಪರಿಕಲ್ಪನೆಯನ್ನು ಹೊಂದಿ. ಅವರು ಮಂಗಳವಾರ ದಿನಾಂಕ 20ರಂದು ತಾಲೂಕಿನ ಕವಲ್ಗುಡ್ ಗ್ರಾಮದಲ್ಲಿ 17 ಕೋಟಿ ಅನುದಾನದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಕಟ್ಟಡ ನಿರ್ಮಾಣದ ಗುದ್ದಲಿ ಪೂಜೆ ಹಾಗೂ ಮದಭಾಮಿ ಮತ್ತು ತೆವರಟ್ಟಿ ಗ್ರಾಮಗಳಲ್ಲಿ ತಲಾ 10 ಲಕ್ಷ ಅನುದಾನದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು. ಮುಂಬರುವ ದಿನಗಳಲ್ಲಿ ಕ್ಷೇತ್ರದಲ್ಲಿಯ ಒಟ್ಟು 6 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಉನ್ನತೀಕರಣ ಮತ್ತು 6 ಕೆರೆ ತುಂಬುವ ಯೋಜನೆಗೆ ಶೀಘ್ರದಲ್ಲೇ ಚಾಲನೆ ನೀಡಲಾಗುವುದು. ಅದರಂತೆ ಬಸವೇಶ್ವರ ಯಾತ ನೀರಾವರಿ ಯೋಜನೆಗೆ ಜಮೀನು ನೀಡಿದ ರೈತರಿಗೆ ಸುಮಾರು 400 ಕೋಟಿ ರೂಪಾಯಿ ಪರಿಹಾರ ನೀಡಬೇಕಾಗಿದ್ದು, ಈ ಕುರಿತು ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಿದ್ದು ಶೀಘ್ರದಲ್ಲಿ ಹಣ ಬಿಡುಗಡೆಯಾಗುವ ನಿರೀಕ್ಷೆ ಇದೆ. ಅದು ಬಂದ ನಂತರ ಎಲ್ಲ ರೈತರಿಗೆ ಪರಿಹಾರ ನೀಡಲಾಗುವುದು. ಕವಲ್ಗುಡ್ಡದಲ್ಲಿಯ ಮೊರಾರ್ಜಿ ವಸತಿ ಶಾಲೆಯ ಗುತ್ತಿಗೆ ಪಡೆದುಕೊಂಡಿರುವ ಗುತ್ತಿಗೆದಾರರು ಅವಧಿಯೊಳಗೆ ಗುಣಮಟ್ಟದ ಕಟ್ಟಡ ನಿರ್ಮಿಸಬೇಕೆಂದು ಸೂಚಿಸಿದರು. ನಾನು ಕಾಂಟ್ರಾಕ್ಟರ್ಗೆ ಒಂದು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ನಿಮ್ಮ ಸಮಯದಲ್ಲಿ ಮುಗಿಸಿದ್ರು ನಿಮಗೂ ಲಾಭ ಆಗ್ತಿದೆ, ಸಮಯ ಬಿಟ್ಟು ಮುಗಿಸೋದ್ರಿಂದ ನಿಮಗೂ ಅದನ್ನು ಭಾರ ಆಗ್ತಿದೆ. ಅದಕ್ಕಾಗಿ ಜಲ್ದಿ ಮುಗಿಸಿ ನಮಗೆ ಕೊಟ್ಟಿದ್ದಾದರೆ ನಾವು ಇಲ್ಲೆಲ್ಲ ಮಕ್ಕಳಿಗೆ ಇಲ್ಲಿ ಉಪಯೋಗ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ಇಲ್ಲಿ ನೀವೆಲ್ಲ ಮೊದಲು ಈ ಜಾಗವನ್ನು ಸ್ವಲ್ಪ ಸಫಾಯಿ ಮಾಡಿಕೊಂಡು ಅದನ್ನು ಕಟ್ಟಿ ಮುಂದಿನ ಕ್ರೀಡಾಂಗಣ ಇಂದ ಮುಂದಿನ ಭವಿಷ್ಯ ಕಾಲದಲ್ಲಿ ಜಾಗ ವೇಸ್ಟ್ ಮಾಡ್ಕೋಬಾರ್ದು. ಒಂದು ಕಡೆಗೆ ಯಾವುದಾದ್ರೊಂದು ಕಡೆಗೆ ತಗೊಂಡು ಮುಂದೆ ಸಹಿತ ಮತ್ತೆ ಯಾವುದೇ ಕಟ್ಟಡಗಳು ಬಂದಾಗ ಮತ್ತೆ ಹೆಚ್ಚಿನ ಕಟ್ಟಡಗಳು ಕಟ್ಟಲಿಕ್ಕೆ ಅನುಕೂಲ ಆಗಬೇಕು. ಆ ದೃಷ್ಟಿಕೋನದಿಂದ ನೀವು ಪ್ಲ್ಯಾನನ್ನು ಮಾಡ್ಕೋಬೇಕು. ಆ ಕಟ್ಟುವ ಸಂದರ್ಭದಲ್ಲಿ ನನ್ನನ್ನು ಕರೆಸಿ ಸ್ವಲ್ಪ ನಮಗೇನು ತಿಳಿತಿದೆ ಆ ಒಂದು ಡೈರೆಕ್ಷನನ್ನು ಕೊಡ್ತೀವಿ ನಾವು. ಮೊದಲು ಜಾಗ ಎಲ್ಲ ಮೊದಲು ಕ್ಲೀನ್ ಮಾಡಿರಿ. ನೀವು ಕ್ಲೀನ್ ಮಾಡಿ ಬುಲ್ಡೇಜರ್ ಹಚ್ಚಿ ಸಫಾಯಿ ಮಾಡ್ಕೊರಿ. ಒಂದು ದಂಡಿಯಿಂದ ತಗೊಳ್ಳೋಣ. ಈ ಕೆಲಸ ಗುಣಮಟ್ಟದ ಕೆಲಸವನ್ನು ಮಾಡಿ ಮಕ್ಕಳಿಗೆ ಉಪಯೋಗ ಆಗುವಂಥ ಕೆಲಸವನ್ನು ಮಾಡಿರಿ ಅಂತೇಳಿ ಈ ಸಂದರ್ಭದಲ್ಲಿ ನನ್ನನ್ನು ಕರೆಸಿ ಸತ್ಕರಿಸಿ ಪೂಜೆ ಮಾಡಿಸಿ ಕೆಲವು ವಿಚಾರಗಳಲ್ಲಿ ಜ್ಞಾನ ಮಾಡಿಕೊಟ್ಟಂಥ ಎಲ್ಲರಿಗೆ ವಂದಿಸಿ ನನ್ನ 2 ಮಾತಿಗೆ ವಿರಾಮ. ಕವಲ್ಗುಡ್ ಸಿದ್ಧಯೋಗಿ ಶ್ರೀ ಅಮರೇಶ್ವರ ಮಹಾರಾಜರು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ವಿಶೇಷವಾಗಿರ್ತಕ್ಕಂಥ ಭೂಮಿ ಪೂಜೆಯನ್ನು ಮಾಡಿ ಕಟ್ಟಡ ನಿರ್ಮಾಣಕ್ಕೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥವ್ರು ಬಹುತೇಕ ಅವ್ರು ಭಾಳ ಸಲ ಹೇಳಿರ್ತಕ್ಕಂಥದ್ದು. ಗುಡಿ ಕಡ್ತನತ್ತ ಭಾಳ ಮಂದಿ ಬರ್ತಿರ್ತಾರೆ, ಶಾಲೆ ಕಡ್ತನತ್ತ ಒಬ್ಬರು ಬಂದಿಲ್ಲ ಅಂತಕ್ಕಂಥದ್ದು ಭಾಳ ಜನ ಹೇಳಿದ್ದನ್ನು ನಾನು ಕೇಳಿರಿ. ನಾವು ಹೋಗ್ತಿರೋ ಜರ ಗುಡಿ ಗಿಡಿ ಕಟ್ಟಾಡ್ರಿ, ಶಾಲೆ ಕಟ್ಟಂತಾರೆ, ನಾವು ಸುಮ್ಮ ವಾಪಸ್ ಬರ್ತೀವಿ ಅಂತ ಭಾಳ ಜನ ಹಳ್ಳಿ ಜನ ಹೇಳ್ತಾರೆ. ನಿಜವಾಗಿ ಅದು ಅಷ್ಟೇ ಸತ್ಯ. ಬಹುತೇಕ ಅಂಥ ಕಾರ್ಯವನ್ನು ಬಹುತೇಕ ಮಾನವನ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕಾದ್ರೆ ಶಿಕ್ಷಣ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಈ ಕ್ಷೇತ್ರದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿರ್ತಕ್ಕಂಥ ತಮ್ಮ ಆರೋಗ್ಯ ಶಾರೀರಿಕವಾಗಿ ಅನಾನುಕೂಲತೆ ಇದ್ದರೂ ಕೂಡ ಇದು ದೇವರ ಕೆಲಸ ಅಂತಕ್ಕಂಥ ಪ್ರಾಮಾಣಿಕ ವಿಚಾರ ಇಟ್ಕೊಂಡು ಈ ಕಾರ್ಯವನ್ನು
ನೆರವೇರಿಸಿಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರ ಜನನಾಯಕರಾಗಿರ್ತಕ್ಕಂಥ ರಾಜು ಕಾಗಿ ಅವರಿಗೆ ಹೃದಯ ತುಂಬಿ ಹಾರೈಸಿ ಅವರಿಗೆ ಶರಣರು. ಅದರ ಒಂದು ಮಾತನ್ನು, ಶಿಕ್ಷಣ ಅಂತಕ್ಕಂಥದ್ದು ಬಂದಾಗ ನಾವು ಭಾಳ ಖುಷಿ ಪಡ್ತಕ್ಕಂಥದ್ದು. ಅದ್ರ ಜೊತೆಯಾಗಿ ಬಹುತೇಕ ನಾಳೆ ಫಾರ್ಮ್ ತುಂಬಬೇಕಾದ್ರೆ ಕವಲಗುಡ್ಡ ವಸತಿ ಶಾಲೆ ಅಂತಲೇ ತುಂಬ್ತಾರೆ, ಊರು ಪ್ರಚಾರ ಆಗ್ತದೆ ಮತ್ತು ಊರೊಳಗೆ ಒಳ್ಳೆ ಸಂಸ್ಕಾರ ಬೀಳ್ತೀವಿ ಅಂತ ನಮ್ಮ ಆಗಲೇ ರಾಜುವ್ರು ಹೇಳಿದರು. ಭಾಳ ಸ್ಟಾಫ್ ಭಾಳ ಚಲೋ ಐತ್ರಿ, 3ನೇ ರ್ಯಾಂಕ್ ಐತ್ರಿ ತಾಲೂಕಿನಾಗ ಈ ಶಾಲೆ ಅಂತಕ್ಕಂಥದ್ದು ಹೇಳಿದರು. ಬಹುತೇಕ ನಾವು ಕಲ್ಲು ಗೋಡೆಗಳನ್ನು ಕಟ್ಟೋದು ಮಹತ್ವ ಅಲ್ಲ, ಮಕ್ಕಳ ಬದುಕನ್ನು ಕಟ್ಟಿದರೆ ನಾಳೆ ದೇಶದ ಭವಿಷ್ಯ ಉಜ್ವಲ ಆಗ್ತಕ್ಕಂಥ ವಿಚಾರದಿಂದ ಬಹುತೇಕ ನಾನು ನಿನ್ನೆ ಒಂದು ಕಡೆ ಹೋಗೀನಿ. ಅವ್ರು ಹೇಳಿದರು, 1 ರೂಪಾಯಿನೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಈ ದೇವಸ್ಥಾನ ಮುಜರಾಯಿ ಇಲಾಖೆ 1 ರೂಪಾಯಿನೂ ಕೊಟ್ಟಿಲ್ಲ, ದೇವಸ್ಥಾನಕ್ಕೆ ಕಟ್ಟೋ ಕೆಲಸ ಮಾಡಬೇಡಿ, ಶಾಲೆ ನೀರಾವರಿ ಅಂತಕ್ಕಂಥದ್ದನ್ನು ನಮ್ಮ ಸರ್ಕಾರದಲ್ಲಿ ಹೆಚ್ಚು ಮಹತ್ವ ಕೊಡ್ಬೇಕಂತಕ್ಕಂಥ ಮಾತನ್ನು ಬಹುತೇಕ ಆಗಾಗ ನಮ್ಮ ಶಾಸಕರು ಹೇಳ್ತಿರ್ತಾರೆ. ಅಂಥ ಕೆಲಸವನ್ನು ತಾವು ಈ ಕವಲ್ಗೂಡದಲ್ಲಿ ಮಾಡಿರ್ತಕ್ಕಂಥದ್ದು ಪ್ರಾರಂಭಕ್ಕೆ ನಮ್ಮ ಮೆಂಬರ್ಗಳಿಗೆ ನಮ್ಮ ರೈತರೆಲ್ಲ ಭಯ ಹಾಕಿದ್ದಾರೆ. ಯಾರು ಕೇಳಿ ಭೂಮಿ ಕೊಟ್ಟರೆ, ಯಾರಿಗೆ ಕೇಳಿ, ಯಾರನ್ನ ಕೇಳೋದೆಲ್ಲ ಬಿಡೋದಲ್ಲಿ ಸರ್ಕಾರ ಐತೆ ತೊಗೊಂಡು ಹೋಗಿದ್ದೆ ಅಂತ ಹೇಳಿದರು. ಆದರೂ ಕೂಡ ಶಾಸಕರಿಗೆ ಒಂದು ವಿನಂತಿ ನಾನು ಮಾಡ್ಕೊಂಡಿನಿ, ಬಹುತೇಕ ಕೆಲವೇ ಕೆಲದಿಂದಾಗ ತಮ್ಮ ಸಹಕಾರದೊಂದಿಗೆ ಈ ಕೆರೆ ತುಂಬತಕ್ಕಂಥ ವ್ಯವಸ್ಥೆ ಆಗ್ತೈತಿ, ನಿಮ್ಮ ಭರವಸೆ ನಮಗೆ ಐತೆ. ಅದನ್ನು ಬಹುತೇಕ ಇಲ್ಲಿ 800 ಫೂಟ್ ಬೋರ್ ಹೊಡೆದ್ರು ಕೂಡ ನೀರು ಸಹಿತ ಸಿಗೋದಿಲ್ಲ. ಈ ಕೆರೆ ಉಳಿಸ್ಕೊಟ್ರಿ ಅಂದ್ರೆ ಈ ರೈತರಿಗೆ ಅನುಕೂಲ ಆಗ್ತದೆ ಮತ್ತು ನಮ್ಮ ಶಾಲೆಗಳಿಗೆ ಕೂಡ ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ಮನವರಿಕೆಯನ್ನು ತಮ್ಮಲ್ಲಿ ಮಾಡಿಕೊಂಡು ಈ ವೇಳೆ ತಾಲೂಕಾ ಪಂಚಾಯಿತಿ ಇಒ ವೀರಣ್ಣವಾಲಿ, ಮಡಿವಾಳಪ್ಪ ಪಾಟೀಲ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ವಿನಾಯಕ್ ಬಾಗಡೆ, ಮಧುಮಾವಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹದೇವ್ ಕೋರೆ, ಮುಖಂಡರಾದ ಮಹಾದೇವ್ ಮಾಳಿ, ನಿಜಗುಣಿ ಮಗ್ದುಂ, ಶಂಕರ್ ವಾಂಡಿಮಾಳಿ, ಈಶ್ವರ್ ಕೋಳಿ, ಶಿವಪ್ಪ ಹನುಮರೆಡ್ಡಿ, ವಿಠಲ್ ಐಹೊಳೆ, ಚನ್ನಪ್ಪ ಐಹೊಳೆ, ಹನುಮಂತ್ ಕಾಂಬ್ಳೆ, ಲಕ್ಷ್ಮಣ್ ಘನ್ನಟ್ಟಿ, ರಾಜು ಪಾಟೀಲ್, ಬಾಲಾಜಿ ಪಾಟೀಲ್, ಸುರಭಿ ಕನ್ಸ್ಟ್ರಕ್ಷನ್ ಎಇ ಚಂದ್ರಶೇಖರ್, ಎಐ ಸಂತೋಷ್, ನವೀನ್ ನಾಗನೂರ್, ಗುತ್ತಿಗೆದಾರರಾದ ಬಾಲಾಜಿ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಕವಲ್ಗುಡ್ಡದಿಂದ ಬಸವರಾಜ್ ತಾರ್ದಾಳೆ.